ಬೆಂಗಳೂರಿನಲ್ಲಿ ಟೆಕ್ಕಿ ಯುವತಿ ಸಾವಿಗೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆಗೈಯಲಾಯ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಕರ್ನಲ್ ಕುರೈ ಎಂಬ ಕಾಮುಕನಿಂದ ಯುವತಿಯ ಕೊಲೆ ನಡೀತಾ. ಕಾಮುಕನ ದೌರ್ಜನ್ಯಕ್ಕೆ ಟೆಕ್ಕಿ ಯುವತಿ ಪ್ರಾಣವನ್ನ ಬಿಟ್ಲಾ ಅನ್ನೋ ಪ್ರಶ್ನೆ. ಎಫ್ಎಸ್ಎಲ್ ವರದಿಗಾಗಿ ಸ್ಯಾಂಪಲ್ ಕಳಿಸಿದ್ದಾರೆ ಪೊಲೀಸರು. ಕರ್ನಲ್ ಕುರೈ ಮೇಲೆ ರೇಪ್ ಕೇಸ್ ದಾಖಲಿಸಿ ತನಿಖೆಯನ್ನ ಕೂಡ ಕೈಗೆತ್ತಿಕೊಂಡಿದ್ದಾರೆ ರಾಮಮೂರ್ತಿ ನಗರ ಠಾಣೆ ಪೊಲೀಸರು. ನಮ್ಮ ಪ್ರತಿನಿಧಿ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮನೆಯಲ್ಲಿ ನಡೆದ ಬೆಂಕಿ ಅನಾಹುತದಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದ ಟೆಕ್ಕಿ ಯುವತಿಯ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿರುವಂಥದ್ದು. 34 ವರ್ಷದ ಟೆಕ್ಕಿ ಯುವತಿಯದ್ದು ಅನುಮಾನಾಸ್ಪದ ಸಾವು ಕೇಸ್ ಪ್ರಕರಣ ತನಿಖೆ ನಡೆಸಿದಂತಹ ಪೊಲೀಸರಿಗೆ ಇದು ಕೇವಲ ಅಸಹಜ ಸಾವಲ್ಲ, ಇದೊಂದು ಕೊಲೆ ಅನ್ನೋದು ಗೊತ್ತಾಗಿರುವಂಥದ್ದು. ಈ ಸಂಬಂಧ 18 ವರ್ಷ 3 ತಿಂಗಳ ಒಬ್ಬ ಯುವಕನನ್ನ ರಾಮಮೂರ್ತಿ ನಗರ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಘಟನೆ ಸ್ಥಳದಲ್ಲಿ ಇದ್ದೀನಿ. ಜನವರಿ 3ನೇ ತಾರೀಕು ಸುಬ್ರಹ್ಮಣ್ಯ ಲೇಔಟ್ನಲ್ಲಿರುವಂತಹ ಇದೇ ಒಂದು ಬಿಲ್ಡಿಂಗ್ನ 2ನೇ ಫ್ಲೋರ್ನಲ್ಲಿ ಮೃತಪಟ್ಟಿರುವಂತಹ ಟೆಕ್ಕಿ ಯುವತಿ ವಾಸವನ್ನ ಮಾಡ್ತಾ ಇರ್ತಾಳೆ. ತನ್ನ ಗೆಳತಿಯ ಜೊತೆ ಇದೇ ಮನೆಯಲ್ಲಿ ಅನೇಕ ವರ್ಷಗಳಿಂದ ಆಕೆ ಇರ್ತಾಳೆ. ಆದರೆ ಈ ಮನೆಯ ಪಕ್ಕದ ಬಿಲ್ಡಿಂಗ್ ಏನಿದೆ, ನಿಮ್ಗೆ ಕಾಣಿಸ್ತಾ ಇರಬಹುದು ಈ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ ಅಲ್ಲಿ ಕರ್ನಲ್ ಕುರೈ ಎಂಬ 18 ವರ್ಷ 3 ತಿಂಗಳ ಯುವಕ ತನ್ನ ತಾಯಿ ಜೊತೆ ವಾಸ ಮಾಡ್ತಾ ಇರ್ತಾನೆ. ಆತ PUC ವ್ಯಾಸಂಗವನ್ನು ಕೂಡ ಮಾಡ್ತಾ ಇರ್ತಾನೆ. ಜನವರಿ 3ನೇ ತಾರೀಕು ರಾತ್ರಿ 9 ಗಂಟೆ ಸುಮಾರಿಗೆ ತನ್ನ ಮನೆಯ ಫಸ್ಟ್ ಫ್ಲೋರ್ ಇಲ್ಲೇ ಇರುವಂಥದ್ದು. ಫಸ್ಟ್ ಫ್ಲೋರ್ ನಿಂದ ನೇರವಾಗಿ ಈ ಒಂದು ಸ್ಟೇರ್ ಕೇಸ್ ಮೂಲಕ ಟೆರೆಸ್ ಮೇಲೆ ಬಂದಂತಹ ಕರ್ನಲ್ ಕುರೈ ಈ ಒಂದು ಪಕ್ಕದ ಬಿಲ್ಡಿಂಗ್ನ ಯುವತಿ ವಾಸ ಮಾಡ್ತಿದ್ದಂತಹ ಈ ಬಿಲ್ಡಿಂಗ್ ಏನಿದೆ, ಈ ಮನೆಗೆ ಆತ ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಾಗಿಲು ಬೀಗ ಹಾಕಿರುತ್ತೆ. ಹೀಗಾಗಿ ಈ ಮನೆಯ ಬಾಲ್ಕನಿ ಇದ್ದಂತಹ ಒಂದು ಸ್ಲೈಡ್ ವಿಂಡೋ ಮೂಲಕ ಆತ ಮನೆ ಬೆಡ್ರೂಮ್ ಒಳಗಡೆ ನೇರವಾಗಿ ಎಂಟ್ರಿ ಆಗ್ತಾನೆ. ಈ ವೇಳೆ ಯುವತಿ ಒಬ್ಬಳೇ ಇರ್ತಾಳೆ. ಆಗ ಆ ಸ್ಲೈಡ್ ವಿಂಡೋ ಮೂಲಕ ಒಳಗೆ ಎಂಟ್ರಿ ಆದ ತಕ್ಷಣ ಆಕೆಯ ಮೇಲೆ ಈತ ಬಲಾತ್ಕಾರಕ್ಕೆ ಮುಂದಾಗ್ತಾನೆ. ಆಕೆಯನ್ನ ಹಿಡ್ಕೊಂಡು ಆಕೆಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಡ್ತಾನೆ. ದೃಶ್ಯದಲ್ಲಿ ಗಮನಿಸಬಹುದು ನೀವು, ಸ್ಲೈಡ್ ವಿಂಡೋ ಈ ಒಂದು ಬಾಲ್ಕನಿಯಲ್ಲಿ ಇರುವಂತದ್ದು. ಇದೇ ಒಂದು ಸ್ಲೈಡ್ ವಿಂಡೋ ಮೂಲಕ ಆತ ಎಂಟ್ರಿ ಆಗಿ ಆಕೆ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಈ ವೇಳೆ ಆಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದಾಗ ಆಕೆ ಕೆಳಗಡೆ ಬೀಳ್ತಾಳೆ. ಕೆಳಗಡೆ ಬಿದ್ದಾಗ ತಲೆಗೆ ಏಟಾಗುತ್ತೆ. ಏಟಾದಾಗ ರಕ್ತ ಕೂಡ ಹೊರಗಡೆ ಬರುತ್ತೆ. ಇದರಿಂದ ಒಂದು ಬಟ್ಟೆಗೆ ರಕ್ತ ಆಗುತ್ತೆ. ಜೊತೆಗೆ ಆಕೆ ಕೂಡ ಅನ್ಕಾನ್ಸಿಯಸ್ ಆಗ್ತಾಳೆ. ಇದರಿಂದ ಗಾಬರಿಯಾದಂತಹ ಕರ್ನಲ್ ಕುರೈ ಏನಿದ್ದಾನೆ, ಆತ ಆಕೆಯನ್ನ ಕಿಚನ್ಗೆ ಎಳ್ಕೊಂಡೋಗಿ ಮಲಗಿಸ್ತಾನೆ. ಈ ತದನಂತರ ರಕ್ತಸ್ರಾವ ಆಗಿದ್ದಂತಹ ಒಂದು ಬಟ್ಟೆಯನ್ನ ಬೆಡ್ ಮೇಲೆ ಇಟ್ಟು ಬೆಂಕಿಯನ್ನ ಹಾಕ್ತಾನೆ. ಆ ನಂತರ ಆತ ಎಸ್ಕೇಪ್ ಆಗಿ ತನ್ನ ಮನೆಗೆ ಬಂದಿರ್ತಾನೆ. ಆದರೆ ಈ ವೇಳೆ ಆತ ಮೃತಳಾಗಿದ್ದಂತಹ ಯುವತಿಯ ಮೊಬೈಲನ್ನು ಎತ್ಕೊಂಡು ಮನೆಗೆ ಬಂದಿರ್ತಾನೆ. ಜೊತೆಗೆ ಆತನ ಆ ಮೊಬೈಲ್ನ ಸಿಮ್ ಕಾರ್ಡ್ ಕೂಡ ಕಳೆದಾಕ್ತಾನೆ. ತದನಂತರ ತನಗೇನು ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ ಅನ್ನೋದ್ರ ಬಗ್ಗೆ ಆತ ಇರ್ತಾನೆ. ಆದರೆ ಪ್ರಕರಣವನ್ನು ತನಿಖೆ ನಡೆಸಿದಂತಹ ಪೊಲೀಸರು ಆಕೆಯ ಮೊಬೈಲ್ಗಾಗಿ ಹುಡುಕಾಟವನ್ನು ನಡೆಸ್ತಾರೆ. ಆದರೆ ಆಕೆಯ ಮೊಬೈಲು ಕಳೆದ 2 ದಿನದ ಹಿಂದೆ ಕರ್ನಲ್ ಕುರೈ ಬಳಿ ಪತ್ತೆ ಆಗುತ್ತೆ. ಅಂದರೆ ಆತ ಸಿಮ್ಮನ್ನು ಕಳೆದಾಕಿರ್ತಾನೆ. ಮತ್ತೆ ಆ ಸಿಮ್ಮನ್ನು ಹಾಕಿದಾಗ ಮೊಬೈಲ್ ಎಲ್ಲಿದೆ ಅನ್ನೋದು ಟ್ರೇಸ್ ಆಗುತ್ತೆ. ಟ್ರೇಸ್ ಆದ ತಕ್ಷಣ ಪೊಲೀಸರು ಬಂದು ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ನಡೆದ ಘಟನೆಯನ್ನೆಲ್ಲ ಆತ ಹೊರಗಡೆ ಕಕ್ತಾನೆ. ಸದ್ಯಕ್ಕೆ ಪೊಲೀಸರು ಆತನನ್ನು ತೀವ್ರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ಈ ಕರ್ನಲ್ ಕುರೈ 34 ವರ್ಷದ ಯುವತಿಯ ಮೇಲೆ ರೇಪ್ ಮಾಡಿ ಆ ರೇಪಿಂದಾನೇ ಆಕೆ ಸತ್ತಿದ್ಲ ಅಥವಾ ರೇಪ್ ಮಾಡಿದ ನಂತರ ಆಕೆ ಪ್ರತಿರೋಧ ಒಡೆದಾಗ ಆಕೆಯ ಮೇಲೆ ಹಲ್ಲೆ ಮಾಡಿ ಮರಣವನ್ನು ಅಪ್ಪಿದಳ ಅವಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಿದೆ. ಕ್ಯಾಮ್ರಾಮನ್ ಗಣೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು. ಇನ್ನು ಈ ಘಟನೆಯ ಸಂಬಂಧ ಸ್ಥಳೀಯರಾಗಿರುವ ಗೌರಮ್ಮ ಎಂಬಾಕೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು, ನೋಡೋಣ. ಹುಡುಗ ಅಲ್ಲೇ ಅಲ್ಲ ಅನ್ಸಲ್ಲ, ತುಂಬಾ ಒಳ್ಳೆ ಹುಡುಗ. ಅಮ್ಮನ ಜೊತೆ ಅಮ್ಮನ ಜೊತೆ ಅಮ್ಮ. ಈ ಹುಡುಗಿ ಎಲ್ಲಿ ಅದು ನಮಗೆ ಗೊತ್ತಿಲ್ಲ. ಅವ್ರ ಕಾಂಟ್ಯಾಕ್ಟ್ ನಮಗೆ ಗೊತ್ತಿಲ್ಲ. ಅವ್ರಿಗೆ ಅದು ಯಾವಾಗ ಬಾಗ್ಲಾಗೆ ಇರೋದು, ಈಚೆಗೆ ಗೊತ್ತಿರಲಿಲ್ಲ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಒಳಗಡೆನೆ ಕೆಲಸ ಮಾಡ್ಕೊಂಡಿರೋದೇನ. ಪೊಲೀಸ್ನವ್ರು ನಮ್ಗೆ ಅದು ಗೊತ್ತೇ ಇಲ್ಲ. ನ್ಯೂಸು ಜನ ಹಿಂಗೆ ನೋಡ್ತಾ ಹೇಳ್ತಾ ಇರೋದು ಅಷ್ಟೇ. ಈ ಬೆಂಕಿ ಬಿದ್ದಿತ್ತಲ್ಲ ಅವತ್ತು ನೀವು ನೋಡಿದ್ರ? ನಮ್ಗೆ ಗೊತ್ತಿಲ್ಲ. ಹುಡುಗ ಒಳ್ಳೆಯವನಿದ್ದ. ಹುಡುಗ ಒಳ್ಳೆಯವನಿದ್ದ. ಅವ್ರ ತಾಯಿ ಕೆಲಸ